ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಪ್ರಶಾಂತ್ ಲೂಕ್ ಅಂತೇಳಿ. ನಾನು ಸಿರಾಮಿಕ್ ಇಂಜಿನಿಯರ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನೀವು ಮನೆಗೋಸ್ಕರ ಕಿಚನ್ ಸಿಂಕ್ ಒಂದು ವೇಳೆ ನೋಡ್ತಾ ಇದ್ರೆ ಯಾವ ಥರದ ಕಿಚನ್ ಸಿಂಕು ಒಂದು ಒಳ್ಳೆ ಆಪ್ಷನ್ನು, ಎಸ್ ಅಲ್ಲಿ ಸಿಗೋ ಕಿಚನ್ ಸಿಂಕ ನಾನು ತೋರಿಸ್ತಾ ಇದ್ದೆ ನೋಡಿ, ಅಥವಾ ಕಾರ್ಡ್ಸಲ್ಲಿ ಸಿಗೋ ಕಿಚನ್ ಸಿಂಕ. ನಾನು ಎರಡು ಡಿಫ್ರೆನ್ಸ್ ಏನಿದೆ, ಯಾವ ಥರ ಕ್ವಾಲಿಟಿ ಸಿಗುತ್ತೆ, ಯಾವ ಥರ ಕ್ವಾಲಿಟಿ ನೀವು ಪ್ರಿಫರ್ ಮಾಡಬೇಕು, ನಾನು ಡೀಟೇಲ್ ಆಗಿ ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಕಿಚನ್ ಸಿಂಕ್ ಅಂತಂದರೆ ನಾವು ಕಿಚನ್ ಬಗ್ಗೆ ಮಾತಾಡಿದಾಗ ನಮ್ಮ ಮನೆಯ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇದೆ ಕಿಚನ್ನು. ಮತ್ತೊಂದೇನಂತಂದರೆ ನೀವು ಕಿಚನ್ ಸಿಂಕ್ ಪರ್ಚೇಸ್ ಮಾಡುವಾಗ ತುಂಬ ಪಾಯಿಂಟ್ಸ್ಗಳನ್ನು ನೀವು ಕನ್ಸಿಡರ್ ಮಾಡಿ ಆ ಸಿಂಕ್ ನೀವು ಸೆಲೆಕ್ಷನ್ ಮಾಡಬೇಕು. ನಾನು ಮುಂದೆ ಹೇಳ್ತೀನಿ ಈಗ ಡೀಟೇಲ್ ಆಗಿ ಎಲ್ಲ. ಬಿಫೋರ್ ನಾನು ಟಾಪಿಕ್ ಶುರು ಮಾಡೋಕ್ಕಿಂತ ಮೊದಲು ಸ್ವಲ್ಪ ನನ್ನ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ನಾನು ಸಿರಾಮಿಕ್ ಇಂಜಿನಿಯರು. ನನ್ನ ಬ್ಯಾಕ್ಗ್ರೌಂಡು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು. ನಾನು ಬ್ರ್ಯಾಂಡೆಡ್ ಕಂಪ್ನಿಗಳಲ್ಲಿ ಜಾನ್ಸನ್ ಇಟ್ಕೋ ಮತ್ತು ಏಷ್ಯನ್ ಗಂಟು ಲಿಮಿಟೆಡ್ ಕಂಪ್ನಿಯಲ್ಲಿ ನಾನು ಪ್ರೊಡಕ್ಷನಲ್ಲಿ ನಾನು ಜಾಬ್ ಮಾಡಿದ್ದೀನಿ. ಪುಣೆ ಮಹಾರಾಷ್ಟ್ರದಲ್ಲಿ ನಂದು ಟೈಲ್ ಶೋರೂಮ್ ಇದೆ. ಅದು ಬಿಟ್ಟು ಮಾರ್ಬಿ ಗುಜರಾತಲ್ಲಿ ನಂದು ಆಫೀಸ್ ಇದೆ. ಗುಜರಾತಲ್ಲಿ ಮಾರ್ಬಿ ಅಂತ ಒಂದು ಸಿಟಿ ಇದೆ. ಅಲ್ಲಿ ಯು ಕ್ಯಾನ್ ಫೈಂಡ್ ಮೋರ್ ದೆನ್ 2000 tile manufacturing unit, more than 500 sanitary ware manufacturing unit, more than 200 tile adhesive manufacturing unit. ನಿಮಗೆ ಕಿಚನ್ ಸಿಂಕು, ಬಾತ್ರೂಮ್ ಫಿಟ್ಟಿಂಗ್ಸು, ಟೆರಕೋಟಾ ಪ್ರಾಡಕ್ಟ್ಸು ಎಲ್ಲ ಬರೋದು ಮಾರ್ಬಿಂದಲೇ. ನೀವು ಯಾವುದೇ ಸಿಟಿಯಿಂದೂ ನಿಮ್ಮ ಸಿಟಿಯಲ್ಲಿರೋ ಟೈಲ್ ಶೋರೂಮಲ್ಲಿ ಹೋಗಿ ನೀವೆಲ್ಲ ಏನು ಪ್ರಾಡಕ್ಟ್ಸ್ ನೋಡ್ತೀರಲ್ಲ, ಅದರಲ್ಲಿರೋ ಮೋರ್ ದೆನ್ 99% ಮಟೀರಿಯಲ್ ಬರೋದೆಲ್ಲ ಮಾರ್ಬಿಂದಲೇ. ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟ್ ಟು ದ ವರ್ಲ್ಡ್ ಆಫ್ಟರ್ ಚೈನಾ. ಅಲ್ಲೊಂದು ಆಫೀಸ್ ಇದೆ. ತುಂಬ ಜನ ನನ್ನ ಹತ್ರ ಅಲ್ಲಿ ಬರ್ತಾರೆ. ನಾನು ಅಲ್ಲಿಂದ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಫ್ಯಾಕ್ಟ್ರಿ ಪ್ರೈಸಸ್ಸಲ್ಲಿ ನಾನು ಜನರಿಗೆ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಮಟೀರಿಯಲ್ ಸೋರ್ಸಿಂಗ್ ಮಾಡಿ ನಾನು ಕೊಡ್ತೀನಿ. ಹಿಂದಿ ಲ್ಯಾಂಗ್ವೇಜಲ್ಲಿ ಆಲ್ರೆಡಿ ಒಂದು ಯೂಟ್ಯೂಬ್ ಚಾನಲ್ ಇದೆ, ಪ್ರಶಾಂತ್ ಲೂಕ್ ಅಂತೇಳಿ. ವೇರ್ ಯು ಕ್ಯಾನ್ ಫೈಂಡ್ ಮೋರ್ ದೆನ್ 450 ವೀಡಿಯೋಸು ರಿಲೇಟೆಡ್ ವಿತ್ ಟೈಲ್ಸು, ಸ್ಯಾನಿಟರಿ ವೇರ್, ಬಾತ್ರೂಮ್ ಫಿಟ್ಟಿಂಗ್ಸ್, ಟೈಲ್ ಎಡಿಸಿವ್ ಬಗ್ಗೆ ಇನ್ ಡೆಪ್ತ್ ಆಗಿ, ಇನ್ ಡೀಟೇಲ್ ಆಗಿ ಪ್ರತಿಯೊಂದು ವಿಷಯದ ಬಗ್ಗೆ ನಾನು ವಿಡಿಯೋಸ್ ಎಲ್ಲ ಮಾಡಿಟ್ಟಿದ್ದೀನಿ. ಈಗ ಬರೋ ದಿನಗಳಲ್ಲಿಯೂ ಸಹ ನಾನು ಕನ್ನಡ ಲ್ಯಾಂಗ್ವೇಜ್ದಲ್ಲೂ ಸಹ ನಾನು ಪ್ರತಿಯೊಂದು ಟಾಪಿಕ್ ಬಗ್ಗೆ ವಿವರವಾಗಿ ನಾನು ವಿಡಿಯೋಸ್ ಎಲ್ಲ ಮಾಡಿ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಒಂದು ವೇಳೆ ನಿಮಗೆ ವಿಡಿಯೋಸ್ ಎಲ್ಲ ಇನ್ಫಾರ್ಮೇಟಿವ್ ಅನಿಸ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಒಂದು ವೇಳೆ ಇನ್ಫಾರ್ಮೇಟಿವ್ ಅನಿಸ್ತಾ ಇಲ್ಲ, ಏನಾದರೂ ಕಡಿಮೆ ಅನಿಸಿದ್ರು ಸಹ ನೀವು ನನಗೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ನನಗೆ ಸಜೆಷನ್ ಕೊಡಿ, ನಾನು ಯಾವ ಥರ ಇಂಪ್ರೂವ್ ಮಾಡ್ಬೋದು ಅಂತೇಳಿ. ಅಕಾರ್ಡಿಂಗ್ಲಿ ನಾನು ಇಂಪ್ರೂವ್ ಮಾಡಿ ಮತ್ತೆ ವಿಡಿಯೋಸ್ ಮಾಡಿ ನಿಮಗೆ ವಿವರಿಸೋಕ್ಕೆ ನಾನು ಟ್ರೈ ಮಾಡ್ತೀನಿ. ಮನೆ ಸಲುವಾಗಿ ಎಸ್ ಅಲ್ಲಿ ಸಿಗೋ ಕಿಚನ್ ಸಿಂಕ್ ಒಂದು ಒಳ್ಳೆ ಆಪ್ಷನ್, ಅಥವಾ ಕಾರ್ಡ್ಸಲ್ಲಿ ಸಿಗೋ ಕಿಚನ್ ಸಿಂಕ್ ಒಂದು ಒಳ್ಳೆ ಆಪ್ಷನ್ನ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಮೆನ್ಷನ್ ಮಾಡ್ತೀನಿ. ಯಾವಾಗ ಕಂಪನಿ ಒಂದು ಪ್ರಾಡಕ್ಟ್ ಹೆಸರಿಡುತ್ತಲ್ಲ, ಅದ್ರದ್ದೊಂದು ಟೆಕ್ನಿಕಲ್ ರೀಸನ್ ಇರುತ್ತೆ. ಏನೂ ಇಡಬೇಕು ಅಂತ ಇಡಕ್ಕೆ ಬರಲ್ಲ, ಒಂದು ಸ್ಪೆಸಿಫಿಕ್ ರೀಸನು. ಆ ಒಂದು ಹೆಸರಿಂದ ಅದು ಪ್ರಾಡಕ್ಟ್ ಏನಿದೆ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಎಸ್ ಕಿಚನ್ ಸಿಂಕ್ ಅಂತೇಳಿ ಟ್ರೆಡಿಷ್ನಲಿ ನಾವು 2025 ನಾವು ಮನೆಯಲ್ಲಿ ಏನು ಕಿಚನ್ ಸಿಂಕ್ ಯೂಸ್ ಮಾಡ್ತೀವಲ್ಲ, ಅದಕ್ಕೆ ಸ್ಟೀಲಿಂದ ಮಾಡಿರೋದು ಒಂದು ಕಿಚನ್ ಸಿಂಕು. ಎಸ್ ಅಂತಂದರೆ ಸ್ಟೇನ್ಲೆಸ್ ಸ್ಟೀಲು ಒಂದು ಕಿಚನ್ ಸಿಂಕ್ ಇದೆ. ಅದು ಸ್ಟೀಲಿಂದ ಮಾಡಲ್ಪಟ್ಟಿದೆ. ಯಾವ ಥರ ಸ್ಟೀಲಿಂದ? ಸ್ಟೇನ್ಲೆಸ್ ಸ್ಟೀಲಿಂದ. ಅದ್ರ ಮೇಲೆ ಸ್ಟೇನ್ ಬರೋದೇ ಇಲ್ಲ. ಆ ಥರ ಒಂದು ಸ್ಟೀಲ್ ಯೂಸ್ ಮಾಡಿರೋ ಕಿಚನ್ ಸಿಂಕ್ ಅನ್ನೋ ನಾವು ಎಸ್ ಕಿಚನ್ ಸಿಂಕ್ ಅನ್ನೋದು. ಟ್ರೆಡಿಷ್ನಲಿ ಇವತ್ತಿನ ಡೇಟಲ್ಲೂ ನಾವು ಒಂದು ವೇಳೆ ನೋಡಿದ್ರೆ ಮೋರ್ ದೆನ್ 90% ಜನ ಎಲ್ಲ ನಿಮ್ಮ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ಎಲ್ಲ ಯೂಸ್ ಮಾಡೋದು ಎಸ್ ಕಿಚನ್ ಸಿಂಕಲ್ಲೇ. ಸೆಕೆಂಡ್, ನಿಮಗೆ ಈಗ ಒಂದು ಕಾರ್ಡ್ಸ್ ಅಂತೇಳಿ ಬಂದಿದೆ, ಒಳ್ಳೆ ಪ್ರಾಡಕ್ಟು, ಏನು ಡೌಟ್ ಇಲ್ಲ. ಇದು ಸ್ಪೆಷಲ್ ಏನಿದೆ ಅಂತಂದರೆ, ನೀವು ಒಂದು ವೇಳೆ ನಿಮ್ಮದು ಥೀಮಲ್ಲಿ ಏನಾದರೂ ಮಾಡ್ತಾಯಿದ್ರೆ, ಈಗ ಏನಾಗುತ್ತೆ, ತುಂಬ ಜನ ಏನು ಮಾಡ್ತಾಯಿದ್ದಾರೆ, ಇಲ್ಲ ನಂದೊಂದು ಕಾನ್ಸೆಪ್ಟಲ್ಲಿ ಕಿಚನ್ ಮಾಡೋದಿದೆ, ನಾನು ಗ್ರಾನೈಟ್ ಒಂದು ವೇಳೆ ನಾನು ಬ್ಲ್ಯಾಕ್ ಯೂಸ್ ಮಾಡಿದಾಗ ನನಗೆ ಪ್ರತಿಯೊಂದು ಬ್ಲ್ಯಾಕೇ ಬೇಕು, ಕಿಚನ್ ಸಿಂಕ್ ಬ್ಲ್ಯಾಕ್ ಬೇಕು. ಅಥವಾ ನಾನು ಒಂದು ವೇಳೆ ವೈಟಲ್ಲಿ ನಾನು ಮಾಡಿದಾಗ ನನಗೆ ಗ್ರಾನೈಟು ಅಥವಾ ನಾನೇನು ಪ್ಲಾಟ್ಫಾರ್ಮ್ ಹಾಕ್ತಾಯಿದ್ದೀನಿ ಅದು ಪ್ಯೂರ್ ವೈಟಲ್ಲೇ ಬೇಕು ನನಗೆ, ಮತ್ತು ಕಿಚನ್ ಸಿಂಕು ಸಹ ಪ್ಯೂರ್ ವೈಟಲ್ಲೇ ಬೇಕು, ಕ್ಯಾಬಿನೆಟ್ಸ್ ಸಹ ಅದೇ ಕಲರಲ್ಲಿ ಬೇಕು. ಅಂದರೆ ನಿಮಗೆ ಒಂದು ಥೀಮಲ್ಲಿ ನೀವು ಒಂದು ವೇಳೆ ಮಾಡ್ತಾಯಿದ್ರೆ ಕಾರ್ಡ್ಸ್ ಒಂದು ಒಳ್ಳೆ ಆಪ್ಷನ್ನು. ಕಾರ್ಡ್ಸ್ ಕಿಚನ್ ಸಿಂಕ್ ಅನ್ನೋದು ರೀಸನ್ ಏನಂತಂದರೆ, ಒಂದು ಮಟೀರಿಯಲ್ ಇದೆ, ಅದ್ರ ಹೆಸರೇ ಕಾರ್ಡ್ಸ್ ಅಂತೇಳಿ. ಮತ್ತು ಒಂದು ಸ್ವಲ್ಪ ಇಟ್ಸ್ ಅ ಬಿಟ್ ಹಾರ್ಡರ್ ಮಟೀರಿಯಲ್ಲು, ಅದ್ರ ಹೆಸರೇ ಕಾರ್ಡ್ಸ್ ಅಂತೇಳಿ. ಸೊ ಕಾರ್ಡ್ಸ್ ಮಟೀರಿಯಲ್ ಯೂಸ್ ಮಾಡಿರೋ ಪ್ರಾಡಕ್ಟಿಗೆ ನಾವು ಕಾರ್ಡ್ಸ್ ಕಿಚನ್ ಸಿಂಕ್ ಅನ್ನೋದು.
ಈಗ ನಾನು ಹೇಳ್ತೀನಿ ಯಾವ ಕಂಡೀಷನ್ ನಿಮಗೆ ಎಸ್ ಎಸ್ ಕಿಚನ್ ಸಿಂಕ್ ಒಂದು ಒಳ್ಳೆ ಆಪ್ಷನ್ನು. ಅದರಲ್ಲೂ ಯಾವ ಥರ ನಿಮಗೆ ಗ್ರೇಡಲ್ಲಿ ತೊಗೋಬೇಕು. ಯಾಕಂದರೆ ನೀವು ಎಸ್ ಎಸ್ ಅಲ್ಲಿ ಹೋದಾಗೂ ಸಹ ಅಥವಾ ನಾವು ಕಾರ್ಡ್ಸಲ್ಲಿ ಹೋದಾಗ ಬೇರೆ ಬೇರೆ ಕ್ವಾಲಿಟಿಲಿ ಸಿಗುತ್ತೆ. ಸೊ ನೀವು ಯಾವ ಥರದ ಕ್ವಾಲಿಟಿ ಹೇಗೆ ನೀವು ಸೆಲೆಕ್ಟ್ ಮಾಡಬೇಕು ನಾನು ಅದ್ರ ಬಗ್ಗೆನೂ ಸಹ ಹೇಳ್ತೀನಿ. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೆ, ಕಿಚನ್ ಅಂತಂದರೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮದೊಂದು ಡೈಲಿ ಲೈಫ್ದೊಂದು ಪಾರ್ಟ್ ಇದೆ ಮತ್ತು ಒಂದು ನಮ್ಮ ಮನೆಯ ಒಂದು ಮುಖ್ಯವಾದೊಂದು ಭಾಗವಾಗಿದೆ. ಅದರಲ್ಲೂ ಕಿಚನ್ ಸಿಂಕು ಒಂದು ವೇಳೆ ನೀವು ಒಳ್ಳೆ ಕಿಚನ್ ಸಿಂಕ್ ತೊಗೊಲಿಲ್ಲ ಅಂತಂದರೆ ಅದ್ರ ಮೇಲೆ ಏನಾದರೂ ಡ್ಯಾಮೇಜ್ ಬಂದರೆ ಕಿಚನ್ ಸಿಂಕ್ ಏನಿದೆ ಈಸಿಯಾಗಿ ತೆಗೆದು ಮತ್ತೊಂದು ಹಾಕಕ್ಕೆ ಬರಲ್ಲ. ಏನಾಗುತ್ತೆ, ಕಿಚನ್ ಸಿಂಕು ನಾವು ಇನ್ ಬಿಟ್ವೀನ್ ಗ್ರಾನೈಟು ಸ್ಯಾಂಡ್ವಿಚ್ ಮಾಡಿ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಏನಾಗುತ್ತೆ, ನೀವು ಡ್ಯಾಮೇಜ್ ಏನಾದರೂ ಆದರೆ ನೀವು ಅದು ತೆಗೆದು ಹಾಕೋದ್ರಲ್ಲಿ ನಿಮಗೆ ಪ್ಲಾಟ್ಫಾರ್ಮ್ ಗ್ರಾಂಟ್ ಇದೆಲ್ಲ ಅದರಲ್ಲೂ ಡ್ಯಾಮೇಜ್ ಬರೋ ಚಾನ್ಸಸ್ ಇರುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ. ಯಾಕಂದರೆ ನೋಡಿ, ನಾನು ಒಂದು ಕಾಮನ್ ಆಗಿ ನಾವೆಲ್ಲ ನೋಡಿದ್ದೆ. ಆದರೆ ನಾವು ರಾತ್ರಿಯೆಲ್ಲ ಊಟ ಮಾಡಿಬಿಟ್ಟು ಏನು ಮಾಡ್ತೀವಿ, ಗ್ಲಾಸು ಪ್ಲೇಟು ಕುಕ್ಕರ್ ಎಲ್ಲ ನಾವು ಕಿಚನಲ್ಲಿ ಬಿಟ್ಬಿಡ್ತೀವಿ ಸಿಂಕ್ ಒಳಗಡೆ. ಏನಾಗುತ್ತೆ ಅಂತಂದರೆ, ಒಂದು ನಾವು ಡೈಲಿ ಈ ಥರ ಬಿಡ್ತಾ ಇದ್ದರೆ ನಾವು ಯಾವ ಕಿಚನ್ ಸಿಂಕ್ ಯೂಸ್ ಮಾಡ್ತೀವಿ ಅದರಲ್ಲಿ ಒಂದು ಒಳ್ಳೆ ಕ್ವಾಲಿಟಿಯ ಒಂದು ಲೋಡ್ ಬಿಯರಿಂಗ್ ಕೆಪಾಸಿಟಿ ಇರಬೇಕು, ಒಳ್ಳೆ ಕ್ಷಮತೆ ಇರಬೇಕು ಲೋಡ್ ಕ್ಯಾರಿ ಮಾಡೋದು ಒಂದು. ಸೆಕೆಂಡ್ ಅಂತಂದರೆ ಏನಾಗುತ್ತೆ, ನೀವು ಒಂದು ವೇಳೆ ನಾನು ಹೇಳ್ತಾ ಇದ್ದೆ ನಾವೆಲ್ಲ ಗ್ಲಾಸು ಪ್ಲೇಟು ಕುಕ್ಕರ್ ಎಲ್ಲ ಒಂದು ವೇಳೆ ಬಿಡ್ತಾ ಇದ್ದೇವೆ ಆ ಥರನೇ, ಅದು ಒಂದು ವೇಳೆ ಚೋಕಪ್ ಆಗಿತ್ತು ಅಂತಂದರೆ ಔಟ್ಲೆಟಲ್ಲಿ ನಾವು ಚೋಕಪ್ ಆದರೆ ನೀರೆಲ್ಲ ಒಂದು ವೇಳೆ ನಿಂತಾ ಇದ್ದರೆ ಅದರಲ್ಲಿ ಕಿಚನ್ ಸಿಂಕಲ್ಲಿ ರಾತ್ರಿ ಬಿಟ್ಟ ಮೇಲೆ ನಾವು ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡೋಕ್ಕೆ ಶುರು ಮಾಡ್ತೀವಿ. ಸೊ ನಾವು ನೀರೆಲ್ಲ ಆ ಥರನೇ ಬಿಟ್ಟು ಅಂದ್ಕೊಳ್ಳಿ ನಾವು ಕಿಚನ್ ಸಿಂಕಲ್ಲಿ. ಅವಾಗ ಏನಾಗುತ್ತೆ, ಒಂದು ವೇಳೆ ನೀವು ಎಸ್ ಎಸ್ ಅಲ್ಲಿ ಹೋದಾಗ ನಿಮಗೆ ಕ್ವಾಲಿಟಿ ಒಳ್ಳೇದಿಲ್ಲ ಅಂತಂದರೆ ಅದರಲ್ಲಿ ರಸ್ಟ್ ಆಗಿ ನಿಮಗೆ ಕ್ರ್ಯಾಕ್ಸ್ ಬಂದುಬಿಡುತ್ತೆ. ನೀವು ನಿಮ್ಮ ಮನೇಲಿ ನೋಡಿರ್ಬೋದು. ಅದರ್ವೈಸ್ ನೀವು ಒಂದು ವೇಳೆ ಕಾರ್ಡ್ಸಲ್ಲಿ ತೊಗೊಂಡಾಗೂ ಸಹ ಏನಾಗುತ್ತೆ, ಕಾರ್ಡ್ಸ್ ಮಟೀರಿಯಲ್ಲು ಸ್ವಲ್ಪ ಅಬ್ಸರ್ವ್ ಮಾಡುತ್ತೆ ನೀರೆಲ್ಲ. ಸೊ ನೀವು ಕಾರ್ಡ್ಸ್ ಯೂಸ್ ಮಾಡಿದಾಗ ಏನಾಗ್ತದೆ ಅಂತಂದರೆ, ನೀವು ನೀರೆಲ್ಲ ನಿಂತು ಓವರ್ ದ ಪೀರಿಯಡ್ ಆಫ್ ಟೈಮು ಇಮ್ಮಿಡಿಯೇಟಾಗಿ ಏನೂ ಪ್ರಾಬ್ಲಮ್ ಬರಲ್ಲ. ಒಂದು ವೇಳೆ ಕ್ವಾಲಿಟಿ ಸರಿಗಿಲ್ಲ ಅಂತಂದರೆ ಇಮಿಡಿಯೇಟಾಗಿ ಪ್ರಾಬ್ಲಮ್ ಬರುತ್ತೆ. 1-2 ತಿಂಗಳಲ್ಲಿ ಅದು ಡ್ಯಾಮೇಜ್ ಆಗೋದು ಅಥವಾ ಲೀಕೇಜ್ ಬರೋ ಪ್ರಾಬ್ಲಮ್ ಆಗುತ್ತೆ. ಒಳ್ಳೆ ಕ್ವಾಲಿಟಿಯಲ್ಲಿ ತೊಗೊಂಡ್ರೂ ಸಹ ನಿಮಗೆ ಏನಾಗುತ್ತೆ, ಓವರ್ ದ ಪೀರಿಯಡ್ ಆಫ್ ಟೈಮ್ ಅದರಲ್ಲಿ ಕ್ರ್ಯಾಕ್ ಬರೋ ಚಾನ್ಸ್ ಇರುತ್ತೆ. ನಾನು ಯಾವ ಥರದಾಗ ಮೇಂಟೈನ್ ಮಾಡಬೇಕು ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಏನಾಗುತ್ತೆ, ನಾವು ಡೈಲಿ ರೂಟೀನಲ್ಲಿ ನಾವು ಯಾವ ಥರ ನಾವು ಅದಕ್ಕೆ ಯೂಸ್ ಮಾಡ್ತೀವಲ್ಲ, ರಫ್ ಯೂಸ್ ಮಾಡ್ತಾ ಇದ್ರೆ ಯಾವುದೋ ಒಂದು ಒಳ್ಳೆ ಆಪ್ಷನ್ ನಾನು ನಿಮಗೆ ಹೇಳ್ತೀನಿ. ಮೇಂಟೆನೆನ್ಸ್ ಫ್ರೀ ಮತ್ತು ಮೋಸ್ಟ್ ಡ್ಯೂರೇಬಲ್ಲು ರಫ್ ಆ್ಯಂಡ್ ಟಫಲ್ಲಿ ನಿಮಗೆ ಒಂದು ವೇಳೆ ಕಿಚನ್ ಸಿಂಕ್ ಬೇಕಂದರೆ ಯು ಕ್ಯಾನ್ ಗೋ ವಿತ್ ಎಸ್ ಎಸ್ ಹೆಸರು ಇಟ್ಟಿದ್ದಾರೆ, ಸ್ಟೇನ್ಲೆಸ್ ಸ್ಟೀಲ್ ಕಿಚನ್ ಸಿಂಕ್ ಅಂತೇಳಿ. ಮೇಂಟೆನೆನ್ಸ್ ಇನ್ ಟರ್ಮ್ಸ್ ಆಫ್ ನಾನಂದರೆ ನಿಮ್ಗೆ ಏನಾಗುತ್ತೆ, ಅದರಲ್ಲಿ ಯಾವುದೇ ಥರದ್ದು ಸ್ಟೇನ್ ಅಬ್ಸರ್ವ್ ಆಗಲ್ಲ. ಯಾಕಂದರೆ ಸ್ಟೀಲ್ ಇದೆ, ಸ್ಟೇನ್ಲೆಸ್ ಇದೆ, ಅಬ್ಸರ್ವ್ ಆಗಲ್ಲ. ಸ್ಪೆಷಲಿ ಏನಾಗುತ್ತೆ, ನಾವು ಅಡುಗೆಯಲ್ಲೆಲ್ಲ ನಾವು ಅರಿಶಿಣ ಯೂಸ್ ಮಾಡ್ತೀವಿ. ಸೊ ಅದೇನಾಗುತ್ತೆ, ನಾವು ಒಂದು ವೇಳೆ ಕಾರ್ಡ್ಸಲ್ಲಿ ತೊಗೊಂಡಾಗ ದೇರ್ ಇಸ್ ಅ ಚಾನ್ಸಸ್ಸು. ಅದರಲ್ಲಿ ಯಾವ ಥರ ನಿಮ್ಗೆ ತೊಗೋಬೇಕು ನಾನು ಅದನ್ನು ಹೇಳ್ತೀನಿ ನಾನು ಮುಂದೆ ಈಗ. ಸೊ ಒಂದು ವೇಳೆ ನೀವು ಎಸ್ ಎಸ್ ಅಲ್ಲಿ ತೊಗೊಂಡಾಗ ನಿಮಗೆ ಸ್ಟೇನ್ ಬರೋದಿರೋ ಚಾನ್ಸೇ ಇಲ್ಲ, ರಫ್ ಆ್ಯಂಡ್ ಟಫು. ಸೊ ರಫ್ ಆ್ಯಂಡ್ ಟಫು ಸ್ಟೇನು ಬರಲ್ಲ ಅಂತಂದರೆ ತೊಗೊಳ್ಳೋದಲ್ಲ, ಅದರಲ್ಲಿ ಗ್ರೇಡಿಂಗ್ ಬರುತ್ತೆ, ಅದರಲ್ಲಿ ಕ್ವಾಲಿಟೀಸು ಬರುತ್ತೆ. ನಿಮಗೆ ಅದೇನಾಗುತ್ತೆ ಅಷ್ಟೊಂದು ಗೊತ್ತಾಗಲ್ಲ. ನೀವು ಹೋಗಿ ಕಿಚನ್ ಸಿಂಕ್ ಕೊಡಿ ಅಂತ ಅನ್ನೋದು ಅವರು ಕಿಚನ್ ಸಿಂಕ್ ತೋರಿಸ್ಬಿಡ್ತಾರೆ. ನಿಮ್ಗೆ ಅನಿಸಿದ್ರೆ ಸ್ಟೀಲ್ ಇದೆಲ್ಲ ತೊಗೊಂಡು ಬಂದುಬಿಡ್ತೀವಿ. ಜನರಲಿ ನಾನು ನಿಮ್ಗೆ ಹೇಳ್ತೀನಿ ನೋಡಿ, ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಕಿಚನ್ ಸಿಂಕಲ್ಲಿ ನಿಮಗೆ ತೋರಿಸ್ತಾರೆ ನೋಡಿ ಇದು ಎಷ್ಟು ಹೆವಿ ಇದೆಯಲ್ಲ. ನಾನು ತೋರಿಸ್ತಾ ಇದ್ದೆ ನೋಡಿ, ಈಗ ನೋಡಿ ಇದು ನೀವು ಕೈ ಹಿಡ್ಕೊಂಡು ನೋಡಿ ಎಷ್ಟು ಹೆವಿ ಇದೆ ಅಂಥೇಳಿ. ಅದೇನಾಗುತ್ತೆ, ಹೆವಿನೆಸ್ ಎದಕ್ಕೆ ಬರುತ್ತೆ ಅಂತಂದರೆ, ನೀವು ಬ್ಯಾಕ್ ಸೈಡಲ್ಲಿ ನೋಡಿದಾಗ ಈ ಥರ ಕೋಟಿಂಗ್ ಇರುತ್ತೆ, ಹೈ ಥಿಕ್ನೆಸ್ಸಲ್ಲಿ ಕೋಟಿಂಗ್ ಇರುತ್ತೆ. ಆ ಕೋಟಿಂಗ್ ಸಲುವಾಗಿ ನಿಮಗೆ ಅದು ಕಿಚನ್ ಸಿಂಕ್ ಹೆವಿ ವೇಟ್ ಅನ್ನಿಸುತ್ತೆ. ಅದು ವೇಟ್ ಹೆಚ್ಚಿಗಿರಲ್ಲ ಅದರದ್ದು. ಏನಾಗುತ್ತೆ ನಾನು ನಿಮ್ಗೆ ಹೇಳ್ತೀನಿ, ಎಸ್ ಎಸ್ ಕಿಚನ್ ಸಿಂಕ್ ನೀವು ಪರ್ಚೇಸ್ ಮಾಡೋಕ್ಕೆ ಹೋದಾಗ ನೀವು ಗ್ರೇಡ್ 304 ಇದರಲ್ಲಿ ಗ್ರೇಡಿಂಗ್ ಬರುತ್ತೆ. ನೀವು ಗ್ರೇಡಿಂಗು 304 ಮಟ್ಟಲ್ಲಿರೋ ಎಸ್ ಎಸ್ ಕಿಚನ್ ಸಿಂಕೇ ನೀವು ತೊಗೋಬೇಕು. 304 ಅಂತಂದರೆ ಇಟ್ಸ್ ಅ ಸುಪೀರಿಯರ್ ಕ್ವಾಲಿಟಿ ಸ್ಟೇನ್ಲೆಸ್ ಸ್ಟೀಲು. ಇದರಲ್ಲಿ ಯಾವುದೇ ಥರದ್ದು ನಿಮಗೆ ರಸ್ಟಿಂಗ್ ಬರಲ್ಲ ಓವರ್ ದ ಪೀರಿಯಡ್ ಆಫ್ ಟೈಮು. ನಾನು ನಿಮ್ಗೆ ಹೇಳ್ತಾ ಇದ್ದೆ ವಿಡಿಯೋ ಶುರುವಾತಲ್ಲಿ, ನಾವು ರಾತ್ರಿ ಎಲ್ಲ ಊಟ ಮಾಡಿಬಿಟ್ಟು ಒಂದು ವೇಳೆ ನೋಡಿ ನಾವು ಡೈಲಿ ನಾವು ಒಂದು ಸ್ವಚ್ಛ ಇಡ್ತೀವಿ ಅಂತ ತಿಳ್ಕೊಳ್ಳಿ. ಯಾವಾಗ ಒಂದ್ಸರಿ ಏನಾಗ್ಬಿಡುತ್ತೆ, ಇಲ್ಲ ನಾಳೆ ಮಾಡೋಣ ಬಿಡಿ, ಆ ಕುಕ್ಕರ್ ಆಯಿತು, ನಾವು ಪ್ಲೇಟ್ಸ್ ಗ್ಲಾಸ್ ಎಲ್ಲ ಹಾಕಿದಾಗ ಚೌಕಪ್ ಆದಾಗ ನೀರೆಲ್ಲ ನಿಂತುಬಿಟ್ಟ ಮೇಲೆ ಒಂದು ವೇಳೆ 304 ಗ್ರೇಡ್ ಇದ್ದಾಗ ನಿಮಗೆ ನೀರು ನಿಂತು 8 hours 10 hours ಆಗಲಿ ರಿಪೀಟ್ ಮೋಡಲ್ಲಿ ಆಗ್ತಾ ಇದ್ರು ಸಹ ಅದ್ರ ಮೇಲೆ ಯಾವುದೇ ಥರದ್ದು ನಿಮಗೆ ಪ್ರಾಬ್ಲಮ್ ಬರಲ್ಲ. ರಸ್ಟ್ ಇರುತ್ತೆ, ಅದು ರಸ್ಟಿಂಗ್ ಬರೋದೇ ನಿಮಗೆ ನೀರಿಂದ.
ಸೊ ಏನಾಗುತ್ತೆ ನಿಮಗೆ 304 ಗ್ರೇಡಲ್ಲಿ ತೊಗೊಂಡಾಗ ಯಾವುದೇ ಥರದ್ದು ರಸ್ಟಿಂಗ್ ಆಗಲ್ಲ, ಪ್ರಾಬ್ಲಮ್ ಬರಲ್ಲ. ಈಗ ನೀನು ಗ್ರೇಡ್ ಬಗ್ಗೆ ಮಾತಾಡಿದಾಗ ನಿಮಗೆ 202 205 ಅಂತೇಳಿ ಸಹ ನಿಮಗೆ ಬೇರೆ ಗ್ರೇಡಲ್ಲೂ ಸಿಗುತ್ತೆ. ಅದು 202 ಮತ್ತು 205 ಗ್ರೇಡ್ ಅಂತಂದರೆ ಅದ್ರ ಮೇಲೆ ಏನಾಗುತ್ತೆ ನಿಮಗೆ ರಸ್ಟಿಂಗ್ ಬರೋ ಚಾನ್ಸ್ ಇರುತ್ತೆ. ಅದು ಒಂದು ಸೂಪರ್ ಗ್ರೇಡ್ ಸ್ಟೀಲ್ ಅಲ್ಲ, ಇಟ್ಸ್ ಅ ಕೈಂಡ್ ಆಫ್ ಎಕನಾಮಿಕಲ್ ಗ್ರೇಡ್ ಸ್ಟೀಲ್ ಅದೆಲ್ಲ. ಸೊ ನೀವು ಆ ಥರ ಸ್ಟೀಲಿಂದ ಮಾಡಿ ಕಿಚನ್ ಸಿಂಕ್ ನೀವು ಒಂದು ವೇಳೆ ಯೂಸ್ ಮಾಡಿದಾಗ ಅದರಲ್ಲಿ ನೀರೆಲ್ಲ ಜಮಾ ಆಗಿ ಹೋಗ್ತಾ ಇದ್ರೆ ಅದರಲ್ಲಿ ಏನಾಗುತ್ತೆ ಕ್ರ್ಯಾಕ್ ಬರೋ ಚಾನ್ಸ್ ಇರುತ್ತೆ. ನೀವು ಒಂದು ವೇಳೆ ನಿಮ್ಮ ಮನೆಯಲ್ಲೂ ನೋಡಿರ್ಬೋದು, ನಾವು ಚೋಕಪ್ ಎಲ್ಲ ಆಗೈತಲ್ಲ ಅಲ್ಲಿ ನಿಮಗೆ ಕ್ರ್ಯಾಕ್ ಎಲ್ಲ ಬಂದ್ಬಿಟ್ಟು ಕೆಳಗಡೆ ಲೀಕೇಜ್ ಆಗೋ ಶುರು ಆಗುತ್ತೆ. ಸೊ ನೀವು ಯಾವಾಗ ಪ್ರಿಫರ್ ಮಾಡ್ತಿರಲ್ಲ, ನೀವು ಯಾವುದೇ ಕಂಪ್ನಿಯಿಂದ ತೊಗೊಳ್ಳಿ, ಬ್ರ್ಯಾಂಡಲ್ಲೇ ತೊಗೋಬೇಕು ಅಂತ ಏನಿಲ್ಲ. ನೀವು ನಾನ್ ಬ್ರ್ಯಾಂಡಲ್ಲಿ ತೊಗೊಂಡಾಗೂ ಸಹ ನೀವು ಕಂಪಲ್ಸರಿ ಕೇಳಬೇಕು ಯಾವ ಗ್ರೇಡಲ್ಲಿದೆ, 304 ಕೊಡಬೇಕು ಅಂತೇಳಿ. ನೀವು ತಪ್ಪು ಅದರಲ್ಲಿ 202 205 ತೊಗೊಳಕ್ಕೆ ಹೋಗಬೇಡಿ. ಏನಾಗುತ್ತೆ ಅದು, ಈಗ ಫಾರ್ ಎಕ್ಸಾಂಪಲ್ ನಾನು ಹಾಲೆಲ್ಲ ನಾವು ಬಿಸಿ ಮಾಡುವಾಗ ಅದು ಹಾಲು ಒಡೆದು ಹೋಗ್ತು ಅಂತ ಅಂದ್ಕೊಳ್ಳಿ. ಅದೇನಾಗುತ್ತೆ, ನಾವು ಅದು ಹಾಕ್ಬಿಡ್ತೀವಿ ಕಿಚನಲ್ಲಿ, ಡಾಟಾ ಹಾಕ್ಬಿಡ್ತೀವಿ. ಏನಾಗುತ್ತೆ ಅದು ಟೆಂಪ್ರೇಚರ್ ಹೈ ಇದ್ದಾಗ ನಾವು ಗ್ರೇಡು ಸರಿಗಿರಲಿಲ್ಲ ಅಂತಂದರೆ ಅದು ನಾವು ಅದ್ರ ಮೇಲೆ ಡೈರೆಕ್ಟಾಗಿ ಹಾಕಿದಾಗ ಅದರಲ್ಲಿ ಎಕ್ಸ್ಪೆನ್ಷನ್ ಆಗಿಬಿಡುತ್ತೆ, ಅದರಲ್ಲೂ ಕ್ರ್ಯಾಕ್ ಬರೋ ಚಾನ್ಸ್ ಇರುತ್ತೆ. ಅಥವಾ ನಾವು ಒಂದು ವೇಳೆ ಮೊಟ್ಟೆ ಎಲ್ಲ ನಾವು ಒಂದು ವೇಳೆ ಬಾಯ್ಲ್ ಮಾಡಿದಾಗ ಅದು ನೀರೆಲ್ಲ ನಾವು ಚೆಲ್ಬಿಡ್ತೀವಿ ಅದರಲ್ಲಿ ನಿಮಗೆ ಅಗೇನ್ ಕ್ವಾಲಿಟಿ ಸರಿಗಿರಲಿಲ್ಲ ಅಂತಂದರೆ ಅದರಲ್ಲೂ ಎಕ್ಸ್ಪೆಂಡ್ ಆಗಿ ಕ್ರ್ಯಾಕ್ ಬರೋ ಚಾನ್ಸಸ್ ಇರುತ್ತೆ. ಸೊ ನೀವು SS ಅಲ್ಲಿ ತೊಗೋಕೆ ಹೋದಾಗ ಯಾವಾಗಲೂ ಗ್ರೇಡ್ ಪ್ರಿಫರ್ ಮಾಡಿ 304, ಅದು ಬಿಟ್ಟು ಬೇರೆ ಯಾವುದು ಮಾಡಬೇಡಿ. ಅದರಲ್ಲೂ ನಿಮಗೆ ಥಿಕ್ನೆಸ್ ಬರುತ್ತೆ 0.9 mm ಅಂತೇಳಿ ಮತ್ತು 1 mm ಅಂತೇಳಿ ನಿಮಗೆ ಥಿಕ್ನೆಸ್ಸಲ್ಲಿ ನೋಡಿ. ಎಷ್ಟು ಥಿಕ್ನೆಸ್ ಹೆಚ್ಚಿರುತ್ತಲ್ಲ ಅಷ್ಟು ನಿಮಗೆ ಕಡಿಮೆ ಸೌಂಡ್ ಬರುತ್ತೆ. ಅದರ್ವೈಸ್ ನಿಮಗೆ ಇವತ್ತಿನ ಡೇಟಲ್ಲಿ ಸೌಂಡ್ ಪ್ರೂಫ್ ಅಂತೇಳಿ ಸಹ ನಿಮಗೆ ಸಿಗುತ್ತೆ ಕಿಚನ್ ಸಿಂಕಲ್ಲಿ. ಸೌಂಡ್ ಪ್ರೂಫ್ ಅಂದರೆ ಒಂದು ಬ್ಯಾಕ್ ಸೈಡಲ್ಲಿ ಕೆಳಗಡೆಯಲ್ಲಿ ಏನಾಗುತ್ತೆ, ಒಂದು ಸ್ಪೆಷಲ್ ಕೋಟಿಂಗ್ ಮಾಡಿರ್ತಾರೆ. ಸ್ಪೆಷಲ್ ಕೋಟಿಂಗ್ ಮಾಡಿದಾಗ ಏನಾಗುತ್ತೆ, ನೀರೆಲ್ಲ ಕೆಳಗೆ ಬಿಟ್ಟಾಗ ಅದು ಈಕೋ ಸೌಂಡ್ ಬರಲ್ಲ. ಸೊ ನಿಮಗೆ ಒಂದು ವೇಳೆ SS ಅಲ್ಲಿ ಹೋದಾಗ ನಿಮಗೆ ಗ್ಲಾಸಿ ಫಿನಿಷಲ್ಲಿ, ನಿಮಗೆ ಸ್ಯಾಟಿನ್ ಫಿನಿಷಲ್ಲಿ, ನಿಮಗೆ ಸ್ಕ್ರಾಚ್ ಪ್ರೂಫ್ ಅಂತ ಹೇಳ್ಬಿಟ್ಟು, ಸೌಂಡ್ ಪ್ರೂಫ್ ಅಂತೇಳಿ, ಮತ್ತು ಸಿಂಗಲ್ ಬಾಲು, ಡಬಲ್ ಬಾಲು ವಿತ್ ಡ್ರೇನು ಅಂತೇಳಿ ನಿಮಗೆ ಬೇರೆ ಬೇರೆ ಮಾಡೆಲ್ ಎಲ್ಲ ನಿಮಗೆ ಸಿಗ್ಬಿಡುತ್ತೆ. ಸೊ ನಿಮಗೆ ಒಂದು ವೇಳೆ ರಫ್ ಆ್ಯಂಡ್ ಟಫಲ್ಲಿ ಯೂಸಲ್ಲಿ ನಿಮಗೆ ಬೇಕಂತಂದರೆ ನೀವು SS ಅಲ್ಲಿ ಸಿಗೋ ಕಿಚನ್ ಸಿಂಕನ್ನು ಪ್ರಿಫರ್ ಮಾಡಿ ವಿತ್ ಗ್ರೇಡ್ ಆಫ್ 304. ಈಗ ನಾನು ನಿಮಗೆ ಕಾರ್ಡ್ಸ್ ಬಗ್ಗೆ ಹೇಳಿದ್ರೆ ನಾನು ಹೇಳ್ತಿದ್ದೆ, ಇದೊಂದು ಮಟೀರಿಯಲ್ ಇದೆ, ಒಂದು ಕಾರ್ಡ್ಸ್ ಅಂತೇಳಿ. ಇಟ್ಸ್ ಅ ಬಿಟ್ ಹಾರ್ಡರ್ ಮಟೀರಿಯಲ್, ಒಳ್ಳೆ ಮಟೀರಿಯಲ್. ಕಾರ್ಡ್ಸ್ ಕಿಚನ್ ಸಿಂಕ್ದು ಪ್ರಮುಖ ಉಪಯೋಗ ಏನಂತಂದರೆ, ನೀವು ಒಂದು ವೇಳೆ ನಾನು ಇನಿಷಿಯಲ್ ಹೇಳ್ತಾ ಇದ್ದೆ, ಒಂದು ವೇಳೆ ಥೀಮಲ್ಲಿ ನೀವು ಏನಾದರೂ ಕಿಚನ್ ಮಾಡ್ತಾ ಇದ್ರೆ ಒಳ್ಳೆ ಆಪ್ಷನ್. ಬಟ್ ಇದೇನಿದೆ ನಿಮಗೆ ಮೇಂಟೈನ್ ಫ್ರೀ ಇಲ್ಲ, ನೀವು ಮೇಂಟೈನ್ ಮಾಡಲೇಬೇಕು. ನಾನು ಹೇಳ್ತಾ ಇದ್ದೆ, ನೀವು SS ಅಲ್ಲಿ ತೊಗೊಂಡು ಒಂದು ವೇಳೆ ನೀವು ಗ್ಲಾಸು ಪ್ಲೇಟ್ ಎಲ್ಲದರಲ್ಲೇ ಬಿಟ್ಟಿರ್ತೀರ, ರಾತ್ರಿ ಬೆಳಗಿನ ತನಕ ಇರಲಿ, ಅದು ನೀವು ರಿಪೀಟೆಡಾಗಿ ಮಾಡ್ತಾಯಿದ್ರೆ SS ಅಲ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ. ಬಟ್ ನೀವು ಕಾರ್ಡ್ಸಲ್ಲಿ ತೊಗೊಂಡಾಗ ಈ ಥರ ಬಿಡೋಕ್ಕೆ ಬರಲ್ಲ. ಕಾರ್ಡ್ಸ್ ಏನಿದೆಯಲ್ಲ ಅದು ಮಟೀರಿಯಲ್ ಏನಾಗುತ್ತೆ, ಅಬ್ಸರ್ವ್ ಆಗ್ತಾ ಇರುತ್ತೆ, ನೀರೆಲ್ಲ ಅಬ್ಸರ್ವ್ ಮಾಡುತ್ತೆ. ಅದು ನೀವು ಎಷ್ಟೇ ಹೈ ಗ್ರೇಡಲ್ಲಿ ತೊಗೊಂಡ್ರೂ ಸಹ ನಿಮಗೆ ಅದರಲ್ಲಿ ಓವರ್ ದ ಪೀರಿಯಡ್ ಆಫ್ ಟೈಮ್ ಇಮ್ಮಿಡಿಯೇಟ್ ಆಗಿ ಪ್ರಾಬ್ಲಮ್ ಬರುತ್ತೆ ಅಂತಲ್ಲ, ಓವರ್ ದ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ನೀರೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಎಷ್ಟು ನೀರು ಅಬ್ಸರ್ವ್ ಆಗುತ್ತೆ ಕಾರ್ಡ್ಸಲ್ಲಿ ಅದು ಅಷ್ಟು ವೀಕ್ ಆಗೋಕ್ಕೆ ಶುರು ಆಗಿಬಿಡುತ್ತೆ. ಆಮೇಲೆ ಏನಾಗುತ್ತೆ, ಒನ್ ಡೇ ಅದು ಕ್ರ್ಯಾಕ್ ಬಂದುಬಿಟ್ಟು ಅಥವಾ ಲೀಕೇಜ್ ಎಲ್ಲ ಬರೋ ಚಾನ್ಸ್ ಇರುತ್ತೆ. ಸೊ ನೀವು ಒಂದು ವೇಳೆ ನೀವು ಕಾರ್ಡ್ಸ್ ಕಿಚನ್ ಯೂಸ್ ಮಾಡಬೇಕಂತಂದರೆ ಅದರಲ್ಲಿ ನೀವು ಪ್ರಾಪರಾಗಿ ಮೇಂಟೈನ್ ಮಾಡಬೇಕಾಗುತ್ತೆ ಫಸ್ಟು. ಸೆಕೆಂಡ್, ಇದರಲ್ಲೂ ಕ್ವಾಲಿಟಿ ಬರುತ್ತೆ. ಈಗ ನಾನು ಹೇಳ್ತಾ ಇದ್ದೆ ನಿಮಗೆ, ಇದರಲ್ಲಿ SS ಅಲ್ಲಿ ಹೋದಾಗ ಗ್ರೇಡಿಂಗಲ್ಲಿ ಬರುತ್ತೆ. ನಾನು ಕಾರ್ಡ್ಸಲ್ಲಿ ಮಾತಾಡಿದಾಗ ಆ ಥರ ಗ್ರೇಡ್ ಥರ ಬರಲ್ಲ ನಿಮಗೆ. ಈಗ ಗ್ರೇಡಲ್ಲಿ ಬರಲ್ಲ ಅಂತಂದಮೇಲೆ ನಾವು ಯಾವ ಥರ ಕ್ವಾಲಿಟಿ ನಾವು ಐಡೆಂಟಿಫೈ ಮಾಡಬೇಕು ಇದು ಒಳ್ಳೆ ಕ್ವಾಲಿಟಿ ಇದೆ ಅಂತೇಳಿ. ಯಾಕಂದರೆ ಗ್ರೇಡಿಂಗ್ ಬರಲ್ಲ. ಕಾರ್ಡ್ಸಲ್ಲಿ ಏನಾಗುತ್ತೆ, ನೀವು ಒಂದು ವೇಳೆ ನಿಮಗೆ ಕಾರ್ಡ್ಸ್ ಬೇಕಂತಂದರೆ ನೀವು ಗೋ ವಿತ್ ಬ್ರ್ಯಾಂಡೆಡ್ ಕಂಪನಿ ಕಾರ್ಡ್ಸಲ್ಲಿ. ನಿಮಗೆ ಕ್ಯಾರಿಸಿಲ್ ಅಂತೇಳಿ ಬರುತ್ತೆ, ನಿಮಗೆ ಹ್ಯಾಫ್ಲೆ ಅಂತ ಬರುತ್ತೆ, ಫ್ರ್ಯಾಂಕಿ ಅಂತ ಬರುತ್ತೆ, ನಿಮಗೆ ಅನುಪಮ ಕಿಚನ್ ಸಿಂಕ್ ಬರುತ್ತೆ. ತುಂಬ ದೊಡ್ಡ ದೊಡ್ಡ ಬ್ರ್ಯಾಂಡ್ಸಲ್ಲೆಲ್ಲ ನಿಮಗೆ ಒಳ್ಳೆ ಕ್ವಾಲಿಟಿಯಲ್ಲಿ ನಿಮಗೆ ಕಾರ್ಡ್ಸ್ ಕಿಚನ್ ಸಿಂಕ್ ಸಿಗುತ್ತೆ, ಒಳ್ಳೆ ಕ್ವಾಲಿಟಿಯಲ್ಲಿ. ಅದು ಪ್ರೈಸಿಂಗ್ ಸ್ವಲ್ಪ ಹೈಯರ್ ಸೈಡ್ ಬರುತ್ತೆ. ಪ್ರೈಸಿಂಗ್ ಬಗ್ಗೆ ನಾನು ಮಾತಾಡಿದಾಗ ಇಟ್ ಸ್ಟಾರ್ಟ್ಸ್ ಫ್ರಮ್ 10,000 rupees. ಮಾಡಲ್ ನೀವು ಡಬಲ್ ಬಾಲ್ ತೊಗೋತೀರಾ, ಸಿಂಗಲ್ ತೊಗೋತೀರಾ, ವಿತ್ ಡ್ರೈನ್ ತೊಗೋತೀರಾ, ಯಾವ ಥರ ತೊಗೋತೀರಾ, ಅದರಲ್ಲಿ ಫಿನಿಷಸ್ ಬರುತ್ತೆ ನಿಮಗೆ. ಒಂದು ಮೆಟಾಲಿಕ್ ಫಿನಿಷನ್ ಬರುತ್ತೆ, ಒಂದು ಪ್ಲೇನ್ ಫಿನಿಷನ್ ಬರುತ್ತೆ ನಿಮಗೆ.
ಸೊ ಯಾವ ಥರ ನೀವು ತೊಗೋತೀರೋ ಆ ಥರ ಪ್ರೈಸಿಂಗ್ ರೇಂಜ್ ಶುರು ಆಗುತ್ತೆ. ಬಟ್ ನಿಮಗೆ ಮಿನಿಮಮ್ ಅಂತಂದರೆ ಒಂದು 10,000ಇಂದ ನಿಮಗೆ ಆಫ್ಟರ್ ಡಿಸ್ಕೌಂಟು ಏನು ಡೀಲರ್ಸ್ ಕೊಡ್ತಾರೆ ದಟ್ ಈಸ್ ಎಕ್ಸೆಪ್ಷನಲ್ಲು. ಬೇರೆ ಬೇರೆ ಡೀಲರ್ಸ್ ಎಲ್ಲ ಬೇರೆ ಥರ ಡಿಸ್ಕೌಂಟ್ ಕೊಡ್ತಾರೆ. ನಾನು ಒಂದು ಕಡಿಮೆ ರೇಟ್ ಅಂದರೆ ನಿಮಗೆ ಒಂದು 7,000ಇಂದ ಅಪ್ ಟು 20, 30, 40,000 ತನಕ ನಿಮಗೆ ಕಿಚನ್ ಸಿಂಕ್ ಸಿಕ್ಕಿಬಿಡುತ್ತೆ. ಒಂದು ಅಫೋರ್ಡೆಬಲಲ್ಲೂ ನಿಮಗೆ 10,000 ತನಕ ಒಳ್ಳೆ ಕ್ವಾಲಿಟಿಯಲ್ಲಿ ನಿಮಗೆ ಕಾರ್ಡ್ಸಲ್ಲಿ ಸಿಕ್ಕಿಬಿಡುತ್ತೆ. ನಾನು ಹೇಳ್ತಾ ಇದ್ದೆ ಕಾರ್ಡ್ಸಲ್ಲಿ ಹೋದಾಗ ನೀವು ಬ್ರ್ಯಾಂಡಲ್ಲಿ ಹೋಗಿ ಅಂತೇಳಿ. ಯಾಕಂತಂದರೆ ಇವತ್ತಿನ ಡೇಟಲ್ಲಿ ತುಂಬ ಕಂಪ್ನೀಸ್ ಇದೆ. ಅಲ್ಲಿ ಏನಾಗುತ್ತೆ, ಒಂದು ಲೋ ಗ್ರೇಡೆಡ್ ಮಟೀರಿಯಲ್ ಯೂಸ್ ಮಾಡಿ ಕಿಚನ್ ಸಿಂಕ್ ಎಲ್ಲ ಬರ್ತಾ ಇದೆ. ಅದರಲ್ಲಿ ಏನಾಗುತ್ತೆ, ನಾನು ನೋಡಿ ಈಗ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಒಂದು ಬ್ರ್ಯಾಂಡೆಡ್ ಕಂಪ್ನಿ ತೋರಿಸ್ತಾ ಇದ್ದೀನಿ, ಮತ್ತೊಂದು ಅಂತಂದರೆ ಒಂದು ಬೇರೆ ಕಂಪ್ನಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ನಾನ್ ಬ್ರ್ಯಾಂಡೆಡು ಎಲ್ಲ ಕಂಪ್ನಿಯಲ್ಲೂ ನಿಮಗೆ ಪ್ರಾಬ್ಲಮೆಟಿಕ್ ಇರುತ್ತೆ ಅಥವಾ ಒಳ್ಳೆ ಕ್ವಾಲಿಟಿ ಇರಲ್ಲ ಅಂತ ಏನೂ ಇಲ್ಲ. ಒಂದು ವೇಳೆ ನಿಮಗೆ ಡೀಲರ್ಸ್ ನೀವು ಎಲ್ಲಿಂದ ಪರ್ಚೇಸ್ ಮಾಡ್ತಾ ಇದ್ದಾಗ ಅವರೊಂದು ವೇಳೆ ನಿಮಗೆ 100% ಸ್ಟೇನ್ ಪ್ರೂಫ್ ಇದೆ ಅಂತ ಹೇಳಿದಾಗ ನೀವು ಪರ್ಚೇಸ್ ಮಾಡಿ. ಯಾಕಂದರೆ ಬ್ರ್ಯಾಂಡೆಡ್ ಕಂಪ್ನಿಯಲ್ಲಿ ಅವರು ಕ್ಲೇಮ್ ಕೊಡ್ತಾರೆ, ಇಲ್ಲ ಇದರಲ್ಲಿ ಏನೂ ಅಬ್ಸರ್ವ್ ಆಗಲ್ಲ ಅಂಥೇಳಿ. ಸೊ ನೀವು ಒಂದು ವೇಳೆ ಲೋಕಲ್ ಗ್ರೇಡಲ್ಲಿ ಅಥವಾ ನೀವು ಕಡಿಮೆ ಗ್ರೇಡಲ್ಲಿ ಮಾಡಿರೋ ಕಿಚನ್ ಸಿಂಕ್ ತೊಗೊಂಡಾಗ ಒಂದು ಫೈನ್ ಫಿನಿಶಿಂಗ್ ಸಿಗಲ್ಲ. ನೀವು ಪ್ರಾಪರಾಗಿ ಅಬ್ಸರ್ವ್ ಮಾಡಿದಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ನಿಮಗೆ ಚಿಪ್ಪಿಂಗ್ ಕಾಣೋಕ್ಕೆ ಶುರುವಾಗುತ್ತೆ. ಡ್ಯಾಮೇಜಸ್ ನಿಮಗೆ ಎಲ್ಲೋ ಒಂದು ಕಡೆ ಸ್ಮಾಲ್ ಚಿಪ್ಪಿಂಗ್ಸ್ ಎಲ್ಲ ಕಾಣೋಕ್ಕೆ ಶುರು ಆಗುತ್ತೆ. ಮತ್ತೊಂದೇನಾಗುತ್ತೆ, ಲೋ ಗ್ರೇಡಲ್ಲಿ ತೊಗೊಂಡಾಗ ಈಸಿಯಾಗಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದು ನಾನು ಹೇಳ್ತಾ ಇದ್ದೀನಿ, ನಿಮಗೆ ನೀರೆಲ್ಲ ಅದರಲ್ಲಿ ನೀವು ಬಿಟ್ಟಾಗ ಒಳ್ಳೆ ಕ್ವಾಲಿಟಿ ಇದ್ದಾಗ ಇಮಿಡಿಯೇಟಾಗಿ ಏನೂ ಪ್ರಾಬ್ಲಮ್ ಬರಲ್ಲ. ಅದೇನಿಗೆ ನೀವು 100 ಟೈಮ್ಸ್ ನೀವು ಆ ಥರ ನೀರೆಲ್ಲ ಚೋಕಪ್ ಆಗಿ ಬಿಡ್ತಾ ಇದ್ರೆ ಕಾರ್ಡ್ಸಲ್ಲಿ ಓವರ್ ದ ಪೀರಿಯಡ್ ಆಫ್ ಟೈಮ್ ಎಲ್ಲ ಪ್ರಾಬ್ಲಮ್ ಬರೋದು. ಬಟ್ ಒಂದು ವೇಳೆ ನೀವು ಲೋ ಗ್ರೇಡಲ್ಲಿ ತೊಗೊಂಡಿರೋ ಕಿಚನ್ ಸಿಂಕಲ್ಲಿ ವಿತ್ ರೆಸ್ಪೆಕ್ಟ್ ಟು ನಾನು ಕಾರ್ಡ್ಸ್ ಮಾತಾಡ್ತಾ ಇದ್ದೀನಿ ಈಗ, ಅದರಲ್ಲಿ ಏನಾಗುತ್ತೆ, ನೀವು 8 to 10 days ಸಹ ನೀವು ಈ ಥರ ನೀವು ಬಿಟ್ಬಿಟ್ರೆ ನೀರೆಲ್ಲ ಅದ್ರ ಮೇಲೆ ಜಮಾ ಇರ್ತಿತ್ತು, ಅದು 8 to 10 hours ಇರ್ತಾ ಇದೆ ಅಂತಂದರೆ ಇಮ್ಮಿಡಿಯೇಟಾಗಿ ಅದು ನೀರೆಲ್ಲ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಡ್ಯಾಮೇಜ್ ಬರೋ ಅಥವಾ ಲೀಕೇಜ್ ಬರೋ 100% ಚಾನ್ಸ್ ಇರುತ್ತೆ. ಮತ್ತೊಂದೇನಂತಂದರೆ ಕ್ವಾಲಿಟಿ ಸರಿಗಿರಲಿಲ್ಲ ಅಂತಂದರೆ ಕಾರ್ಡ್ಸಲ್ಲಿ ನಿಮಗೆ ಮೇನ್ ಸ್ಟೇನ್ ಪ್ರಾಬ್ಲಮ್ ಬರೋದು. ಇದೆಲ್ಲ ನಿಮಗೆ ಮತ್ತೊಂದು ಪಾಯಿಂಟ್ ಹೇಳ್ತೀನಿ. ಒಂದು ವೇಳೆ ನೀವು ಕಾರ್ಡ್ಸಲ್ಲಿ ಒಂದು ವೇಳೆ ಕಡಿಮೆ ರೇಟಲ್ಲೂ ನಿಮಗೆ ಯಾರಾದರೂ ಡೀಲರ್ ಇಲ್ಲ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ, ಕಂಪ್ನಿ ಗ್ಯಾರಂಟಿ ಕೊಡ್ತಾಯಿದ್ದೀನಿ ಸ್ಟೇನಲ್ಲಿ ಅಬ್ಸರ್ವ್ ಮಾಡಲ್ಲ ಅಂತಂದರೆ ಯು ಗೋ ವಿತ್ ಬಿಟ್ಟು ಡಾರ್ಕರ್ ಟೋನ್ ಕಾರ್ಡ್ ಕಿಚನ್ ಸಿಂಕು. ಲೈಟಲ್ಲಿ ತೊಗೋಕೆ ಹೋಗಬೇಡಿ. ಪ್ಯೂರ್ ವೈಟಲ್ಲಿ ಅಥವಾ ಕ್ರೀಮ್ ಕಲರಲ್ಲಿ ಯಾವುದೇ ಥರದ ಲೈಟ್ ಕಲರಲ್ಲಿ ಲೋ ಗ್ರೇಡಲ್ಲಿ ನೀವು ಕಾರ್ಡ್ ಕಿಚನ್ ಸಿಂಕ್ ತೊಗೋಕೆ ಹೋಗಬೇಡಿ. ಇಮ್ಮಿಡಿಯೇಟ್ ಆಗಿ ಅದ್ರ ಮೇಲೆ ನಿಮಗೆ ಎಲ್ಲ ಮಾರ್ಕಿಂಗ್ ಕಾಣೋಕ್ಕೆ ಶುರು ಆಗುತ್ತೆ, ಸ್ಟೇನ್ಸ್ ಎಲ್ಲ ಅಬ್ಸರ್ವ್ ಮಾಡೋಕ್ಕೆ ಶುರು ಆಗುತ್ತೆ. ಸೊ ನಿಮಗೆ ಒಂದು ವೇಳೆ ಇಲ್ಲ ನನಗೆ ಪೂರಾ ಕಿಚನ್ ಥೀಮ್ ಇದೆ ವೈಟಲ್ಲಿ ಮಾಡಬೇಕು ಅಂತಂದರೆ ಗೋ ವಿತ್ ನೋನ್ ಬ್ರ್ಯಾಂಡೆಡ್ ಕಂಪ್ನೀಸು. ಯಾಕಂದರೆ ಬ್ರ್ಯಾಂಡೆಡ್ ಕಂಪ್ನೀಸಲ್ಲಿ ಮತ್ತು ಲೋಕಲಲ್ಲಿ ನಾವೇನು ಕಾರ್ಡ್ಸ್ ಯೂಸ್ ಮಾಡ್ತೀವಲ್ಲ ಅದರಲ್ಲೂ ಗ್ರೇಡಿಂಗ್ ಬರುತ್ತೆ. ನಾನು ಎಕ್ಸಾಕ್ಟ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯಾವ ಥರ ಆಗುತ್ತೆ ನಾನು ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ಪೆಷಲಿ ಕಾರ್ಡ್ಸ್ ಕಿಚನ್ ಸಿಂಕು ನಾನು ಆಲ್ರೆಡಿ ಫ್ಯಾಕ್ಟ್ರಿ ಎಲ್ಲ ವಿಸಿಟ್ ಮಾಡಿ ನಾನೆಲ್ಲ ವಿಡಿಯೋ ಮಾಡಿದ್ದೆ. ನಾನು ಹಿಂದಿ ಲ್ಯಾಂಗ್ವೇಜಲ್ಲಿ ಆಲ್ರೆಡಿ ನಂದು ವಿಡಿಯೋ ಇದೆ. ಅದು ಈಗ ನಾನು ರಿಟರ್ನ್ ಕನ್ನಡದಲ್ಲೂ ಸಹ ಅದು ನಾನು ಮಾಡಿ ಯಾವ ಥರದ ಮ್ಯಾನುಫ್ಯಾಕ್ಚರ್ ಐತೆ ನಾನು ತೋರಿಸ್ತೀನಿ ನಾನು ನಿಮಗೆ. ಸೊ ನೀವು ಒಂದು ವೇಳೆ ನಾನು ಹೇಳ್ತಾ ಇದ್ದೆ ಕಾರ್ಡ್ಸಲ್ಲಿ ಹೋದಾಗ ಡೋಂಟ್ ಗೋ ವಿತ್ ಇನ್ಫೀರಿಯರ್ ಕ್ವಾಲಿಟಿ ಕಾರ್ಡ್ಸ್. ಸೊ ರಫ್ ಆ್ಯಂಡ್ ಟಫಲ್ಲಿ ಹೋಗ್ಬೇಕಾ, SS ಅಲ್ಲಿ ಹೋಗ್ಬಿಡಿ. ಯಾವ ಥರ ನಿಮಗೆ ಮೇಂಟೆನೆನ್ಸ್ ಪ್ರಾಬ್ಲಮ್ ಇಲ್ಲ, 304 ಗ್ರೇಡು. ಅದರ್ವೈಸ್ ಇಲ್ಲ ನನಗೊಂದು ಎಲಿಗೆಂಟ್ ಲುಕ್ ಬೇಕು, ನನಗೆ ಆ ಥರ ನನಗೆ ಒಂದು ಥೀಮ್ ಬೇಕು ಅಂತಂದರೆ ಹೈಯರ್ ಗ್ರೇಡ್ ಆಫ್ ಕಾರ್ಡ್ಸಲ್ಲಿ ಹೋಗಿ ಸ್ವಲ್ಪ ಮೇಂಟೆನೆನ್ಸ್ ಇದೆ, ಮೇಂಟೆನೆನ್ಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲಿ ತನಕ ನೀವು ಒಳಗೆ ತೆಗೆಲ್ಲ ಅಲ್ಲಿ ತನಕ ಏನು ಪ್ರಾಬ್ಲಮ್ ಬರೋಲ್ಲ. ಮೇಂಟೆನೆನ್ಸ್ ಮಾಡಬೇಕು ಅಷ್ಟೇ, ಮತ್ತೇನಿಲ್ಲ. ನಾನು ಟೆಕ್ನಿಕಲಿ ನಿಮಗೆ ಸ್ವಲ್ಪ ನಾನು ಪಾಯಿಂಟ್ಸ್ ಎಲ್ಲ ಏನು ಮೇಜರ್ ಇದೆ ಹೇಳೋಕ್ಕೆ ಟ್ರೈ ಮಾಡಿದೆ. ಏನಾದರೂ ಪಾಯಿಂಟ್ಸ್ ಒಂದು ವೇಳೆ ಮಿಸ್ ಆಗಿದ್ದೇ ಆದರೆ ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೆ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಯಾವ ಥರ ಆಗುತ್ತೆ ಅದೆಲ್ಲ ನಾನು ಒಂದು ಮತ್ತೊಂದು ವಿಡಿಯೋ ಮಾಡಿ ಅದರಲ್ಲಿ ನಾನು ನಿಮಗೆ ಎಕ್ಸಾಕ್ಟಾಗಿ ಇನ್ನೂ ಯಾವ ಥರ ಕ್ವಾಲಿಟಿಯಲ್ಲಿ ನೀವು ಪ್ರಿಫರ್ ಮಾಡ್ಬೋದು, ಯಾವ ಥರ ಐಡೆಂಟಿಫೈ ಮಾಡ್ಬೋದು ಅದ್ರ ಬಗ್ಗೆ ಸಹ ನಾನು ನಿಮಗೆ ಡೀಟೇಲಾಗಿ ವಿಡಿಯೋ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತೇನೆ. ವಿಡಿಯೋ ಒಂದು ವೇಳೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.